ವ್ಯಾಪ್ತಿಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ವಿಳಂಬ, ಸಮನ್ವಯ ಕೊರತೆಯಿಂದ ಸಮಸ್ಯೆ. ಬಿಬಿಎಂಪಿ ಹೋಗಿ ಗ್ರೇಟರ್ ಬೆಂಗಳೂರು ಅಸ್ತಿತ್ವಕ್ಕೆ ಬಂದಿದೆ. ಸಮಸ್ಯೆಗಳು ದೊಡ್ಡದಾಗಿವೆ. ರಸ್ತೆಗಳು ಗುಂಡಿ ಬಿದ್ದಿವೆ. ಚರಂಡಿ ನೀರುಗಳು ಮನೆಗಳಿಗೆ ನುಗ್ಗುತ್ತಿವೆ. ಮತ್ತೊಂದೆಡೆ ಮೂಲ ಸೌಕರ್ಯಗಳಿಲ್ಲದೆ ಬೆಂಗಳೂರು ಸೊರಗುತ್ತಿದೆ. ಇಲಾಖೆಗಳ ನಡುವೆ ಸಮನ್ವಯತೆ ಇಲ್ಲ. ಎತ್ತು ಏರಿಗೆಳೆದ್ರೆ ಕೋಣ ನೀರಿಗೆಳೆಯಿತು ಎನ್ನುವ ಹಾಗಾಗಿದೆ ಗ್ರೇಟರ್ ಬೆಂಗಳೂರು ಪಾಡು. ಭೂಮಿಗಳ ಬೆಲೆ ಗಗನಕ್ಕೇರಿವೆಯೇ ಹೊರತು ಅದಕ್ಕೆ ತಕ್ಕುದಾಗಿ ಸೌಕರ್ಯಗಳು ಮಾತ್ರ ಮರೀಚಿಕೆಯಾಗಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳಿಲ್ಲದೆ ಅಧಿಕಾರಿಗಳು ಆಡಿದ್ದೇ ಆಟ ಎನ್ನುವಂತಾಗಿದೆ. ಮುಂದುವರೆದು ಬೆಂಗಳೂರಿನಲ್ಲಿ ಜನರಿಗಾಗಿ ನಿರ್ಮಿಸಿರುವ ಪಿಎಚ್ಸಿ ಸೆಂಟರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಅಭಿವೃದ್ಧಿ ಕಾಣದೆ ನಿಂತಿವೆ. ಇನ್ನಾದರೂ ಇವುಗಳನ್ನ ಸರಿಪಡಿಸಿ ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುತ್ತದೆಯೇ ಎಂದು ಕಾಯುತ್ತಿದ್ದ ಜನರಿಗೀಗ ಬ್ಯಾಡ್ ನ್ಯೂಸ್ ಸಿಕ್ಕಿದೆ. ಗಂಡ ಹೆಂಡತಿಯ ಜಗಳದಲ್ಲಿ ಕೂಸು ಬಡವಾಯಿತು ಎನ್ನುವ ರೀತಿ ಆರೋಗ್ಯ ಇಲಾಖೆ ಹಾಗೂ ಜಿಬಿಎ ನಡುವಿನ ಕಿತ್ತಾಟದಲ್ಲಿ ರೋಗಿಗಳು ಬಡವಾದಂತಾಗಿದೆ. ಜಿಬಿಎ ಆಸ್ಪತ್ರೆಗಳಲ್ಲಿರುವ ಕೊರತೆಗಳೇನು? ಈಗಾಗಲೇ ಜಿಬಿಎ ವ್ಯಾಪ್ತಿಯಲ್ಲಿರುವ ಪಿಎಚ್ಸಿ ರೆಫರಲ್ ಆಸ್ಪತ್ರೆಗಳು ಮಲ್ಟಿ ಸ್ಪೆಷಾಲಿಟಿ ಹಾಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನ ಆರೋಗ್ಯ ಇಲಾಖೆ ಹಾಗೂ ಜಿಬಿಎ ಈ ಎರಡು ಇಲಾಖೆಗಳು ನಿರ್ವಹಣೆ ಮಾಡುತ್ತಿದೆ. ಆದರೆ ಎರಡು ಇಲಾಖೆಗಳಿಗೂ ಸಂಪೂರ್ಣವಾಗಿ ಆಸ್ಪತ್ರೆಗಳ ಮೇಲೆ ಹಿಡಿತ ಇಲ್ಲದಂತಾಗಿದೆ. ಅನುದಾನ, ಮೆಡಿಸಿನ್ ನಿರ್ವಹಣೆ, ಸಿಬ್ಬಂದಿ ಹಾಗೂ ವೈದ್ಯರ ನೇಮಕ ಹೀಗೆ ಅನೇಕ ವಿಚಾರಗಳಲ್ಲಿ ಸಮನ್ವಯತೆಯ ಕೊರತೆ ಇರುವುದು ಎದ್ದು ಕಾಣುತ್ತಿದೆ. ಇದರಿಂದ ಆಸ್ಪತ್ರೆಗಳಲ್ಲಿ ಸರಿಯಾದ ರೀತಿಯ ಅಭಿವೃದ್ಧಿ ಕಾಣುತ್ತಿಲ್ಲ. ಬರುವ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆಯೂ ಸಿಗ್ತಿಲ್ಲ. ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಬೆಂಗಳೂರಿನಲ್ಲಿ ಜಿಬಿಎ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಪಡೆಯಲು ಮುಂದಾಗಿತ್ತು. ಈ ಬಗ್ಗೆ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಹರ್ಷ ಗುಪ್ತಗೆ ವರದಿ ಸಲ್ಲಿಸಲು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು. ಆದ್ರೀಗ ಆಸ್ಪತ್ರೆಗಳನ್ನ ಆರೋಗ್ಯ ಇಲಾಖೆಯ ಸುಪರ್ದಿಗೆ ಪಡೆಯುವುದಕ್ಕೆ ಅನೇಕ ಸಮಸ್ಯೆಗಳು ಎದುರಾಗಿವೆ. ಆಸ್ಪತ್ರೆಗಳನ್ನ ಆರೋಗ್ಯ ಇಲಾಖೆ ವ್ಯಾಪ್ತಿಗೆ ನೀಡಲು ಜಿಬಿಎ ಹಿಂದೇಟು. ಆಸ್ಪತ್ರೆಗಳನ್ನ ಪ್ರತ್ಯೇಕವಾಗಿ ಆರೋಗ್ಯ ಇಲಾಖೆ ವ್ಯಾಪ್ತಿಗೆ ನೀಡಲು ಜಿಬಿಎ ಹಿಂದೇಟು ಹಾಕ್ತಿದೆ. ಈ ಹಿನ್ನೆಲೆ ಅಭಿವೃದ್ಧಿ ಕಾರ್ಯ ಅರ್ಧಕ್ಕೆ ನಿಲ್ಲುವಂತಾಗಿದೆ. ಆಸ್ಪತ್ರೆಗಳನ್ನ ಸಂಪೂರ್ಣವಾಗಿ ತನ್ನ ಸುಪರ್ದಿಗೆ ಪಡೆಯಲು ಸದ್ಯದ ಮಟ್ಟಿಗೆ ಆರೋಗ್ಯ ಇಲಾಖೆಗೆ ಸಾಧ್ಯವಾಗ್ತಿಲ್ಲ. ಇದೀಗ ನಗರದ ಆರೋಗ್ಯ ಕೇಂದ್ರಗಳಲ್ಲಿ ಸೌಲಭ್ಯಗಳ ಕೊರತೆ ಇರುವುದರಿಂದ ರೋಗಿಗಳು ಜನರಲ್ ಆಸ್ಪತ್ರೆಗಳತ್ತ ಮುಖ ಮಾಡುತ್ತಿದ್ದಾರೆ. ಇದರಿಂದಾಗಿ ಸೂಪರ್ ಸ್ಪೆಷಾಲಿಟಿ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ರೆಫರಲ್ ಆಸ್ಪತ್ರೆಗಳಲ್ಲಿ ಆರೋಗ್ಯ ಇಲಾಖೆಯಿಂದಲೂ ಮತ್ತು ಜಿಬಿಎಯಿಂದಲೂ ಸಂಪೂರ್ಣ ಸೇವೆ ಸಿಗದೇ ಇರುವುದು ನಗರದ ರೋಗಿಗಳಿಗೆ ಮತ್ತಷ್ಟು ಸಮಸ್ಯೆ ಉಂಟು ಮಾಡಿದೆ. ಎರಡು ಇಲಾಖೆಗಳಲ್ಲಿ ಸಮನ್ವಯತೆಯ ಕೊರತೆ ಇರುವುದು ಸಾಬೀತಾಗಿದ್ದು, ಈ ಆಸ್ಪತ್ರೆಗಳ ನಿರ್ವಹಣೆ ಹಾಗೂ ಸೇವೆಯಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತಾಗಿದೆ. ಒಟ್ಟಾರೆ ಜನರ ಅನುಕೂಲಕ್ಕಿರಬೇಕಾದ ವ್ಯವಸ್ಥೆಗಳು ಜನಪೀಡಕವಾಗಿವೆ. ಹೆಸರು ಬದಲಾಗುತ್ತಿವೆಯೇ ಹೊರತು ವ್ಯವಸ್ಥೆ ಅಧ್ವಾನವೆದ್ದು ಹೋಗುತ್ತಿವೆ. ರಾಜಕಾರಣಿಗಳ ಈ ತೊಗಲಕ್ ದರ್ಬಾರ್ನಿಂದ ಜನಸಾಮಾನ್ಯರು ತತ್ತರಿಸುವಂತಾಗಿದೆ. ಯಾವ ಪುರುಷಾರ್ಥಕ್ಕೆ ಈ ಗ್ರೇಟರ್ ಬೆಂಗಳೂರು ಎನ್ನುತ್ತಿದ್ದಾರೆ ಶ್ರೀಸಾಮಾನ್ಯರು. ಮೊದಲು ಇರುವ ವ್ಯವಸ್ಥೆ ಸರಿಗೊಳಿಸಲಿ. ಚುನಾವಣೆ ನಡೆಸಿ ಜನಪ್ರತಿನಿಧಿಗಳನ್ನ ತಂದು ಕೂರಿಸಲಿ. ಜನರ ಅನುಕೂಲಕ್ಕೆ ಕೆಲಸವಾಗಲಿ. ಅದನ್ನ ಬಿಟ್ಟು ಬರಿಯ ಹೆಸರು ಬದಲಾವಣೆಯಿಂದ ಸಾಧಿಸುವುದಾದ್ರೂ ಏನು? ಪ್ರಿಯ ವೀಕ್ಷಕರೇ, ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ. Then we thought that there is a lot of problem connected to the administration. On 22/9/2014, under the chairmanship of Mr. P.S. Pandit and Mr. Siddhaya being the member and our Mr. Ravichandran, three of them, a committee was been formed to relook to it, to see that we give a better governance on this. So they came out with a proposal. More than thousands of common man citizens gave various suggestions. Hundreds of meetings was been conducted. From 2014 to 2018, about 9 reports was been submitted on that issue. So after the 9 submissions, then again in 2015, it was being decided to have 3 corporations.
Then ultimately this was being sent to the governor. Then again the government decided that it could not go through. Then the government had to withdraw on 26/7/2009. Since it was been 19, since it was been not cleared by the governor on those days. After that, after our government came into existence, we decided to form the Greater Bangalore Authority on 2/9/2025. Today, it has come into existence. And on 18/7/2023, again we formed a committee under the leadership of, calling it as a, Mr. D.S. Patil, Mr. Siddhaya, and again Mr. Rajiv Gowda and Ravichandran, making it as a greater brand Bangalore, and for a new governor. On 12/7/24, a report was being submitted, draft notification was being done on 12/7/24. Then again on 25/7/24, we just looked at in the basis before the assembly. Then all my friends of the opposition party and various political friends in the assembly and council suggested that this should be given to a house committee, joint selection committee, under the leadership of Mr. Rizwan Ahmad, who is one of the senior legislators. We formed a committee and 15 members of BJP, Janata Dal and Congress was being nominated in that. They had very number of meetings, more than 15 meetings were being conducted. All political party leaders also were a part of that various discussion. Then again on 10/3/25, we had some amendments in the assembly. On 12/3/25, again in the council also some discussion was being held. We sent it to the governor and His Excellency of Governor of Karnataka on 23/4/1925. The Greater Bangalore Authority bill was being accepted and he permitted us to go ahead with it. And 24/4/25, so we brought into existence, it was being notified. Then on 14/5/25, this notification was being issued, and on 15/5/2025, this was being into force. The Greater Bangalore Authority came to force on 15/5/2020.